ಹಲೋ ಗೈಸ್, ನಾನು ನಿಮ್ಮ ಏಕೆ. ನೀವು ನೋಡ್ತಿದ್ದೀರಾ ಫಾಟ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಗಂಡಿಕೋಟ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ PU ಫ್ರೆಂಡ್ಸ್ ಆದರೆ ಪ್ಲಾನ್ ಮಾಡಿದ್ರು. ಸೊ ಹಾಗಾಗಿ ನಮ್ಮ ಕೊಲ್ಲಿಗ್ ಒಬ್ಬರನ್ನ ಕರ್ಕೊಂಡು ಗಂಡಿಕೋಟಗಾದರೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು ಎಕ್ಸಾಕ್ಟ್ 12 o'clock ಆಗಿದೆ. ರಾಮಮೂರ್ತಿ ನಗರ ಬಿಟ್ಟು ಹೆಬ್ಬಾಳ ಕಡೆ ಆದರೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಫ್ರೆಂಡ್ಸು ಮುಂದೆ ಹೋಗ್ತಿದ್ದಾರೆ ಆಲ್ರೆಡಿ. ನೀವು ಅಲ್ಲಿ ನೋಡ್ತಾ ಇರ್ಬೋದು, ಪೆಟ್ರೋಲ್ ಬಂಕ್ಗೆ ಸೈಡ್ ಆಗ್ತಾ ಇದ್ದೀವಿ. ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಬ್ಯಾಗ್ ಇಟ್ಕೊಂಡವನೇ ಹಿಂದೆ. ಈ ಬ್ಯಾಗ್ನ ತಗೊಂಡೋಗಿ ನಮ್ಮ ಮನೆಯಲ್ಲಿ ಇಟ್ಟು ಅಲ್ಲಿಂದ ಹಂಗೆ ಗಂಡಿಕೋಟಕ್ಕೆ ಹೋಗಬೇಕು. ನಮ್ಮ ಮನೆ ಬಂದು ಆನ್ ದಿ ವೇ ಇರೋದ್ರಿಂದ ಹಂಗೆ ಆ ಬ್ಯಾಗ್ ನಮ್ಮ ಮನೆಗೆ ಕೊಟ್ಬಿಟ್ಟು ಅಲ್ಲಿಂದ ಆದರೆ ಹೊರಡ್ತೀವಿ. ಇವತ್ತು ಇನ್ನೊಂದು ಸ್ಪೆಷಲ್ ಏನಂದರೆ ನಮ್ಮ ಫ್ರೆಂಡ್ದು ಬರ್ಡೇ ಇದೆ. ಸೊ ಹಾಗಾಗಿ ಪೆಟ್ರೋಲ್ ಸ್ಪಾನ್ಸರ್ಶಿಪ್ ಎಲ್ಲ ಒಂದೇ. 12 ಗಂಟೆ ಆದರೆ ಟ್ರಾಫಿಕ್ ಏನಿಲ್ಲ, ಬಟ್ ಆದರೂ ವೆಹಿಕಲ್ಸು ಸ್ವಲ್ಪ ಜಾಸ್ತಿನೇ ಇದ್ದಾವೆ. ಸೊ ಟ್ರಾಫಿಕ್ ಏನಿಲ್ಲದೆ ಇರೋ ಕಾರಣದಿಂದ ಆರಾಮಾಗಾದರೆ ಹೋಗ್ತಾ ಇದ್ದೀವಿ. ಮುಂದೆ ನೋಡ್ಬೇಕು ಇನ್ನೂ ಟ್ರಾಫಿಕ್ ಏನಾದರೂ ಸಿಗುತ್ತಾ ಇಲ್ವಾ ಅಂತೇಳಿ. ನಾವು ಈಗ ಮಾನ್ಯತಾ ಹತ್ರ ಆದರೆ ಹೋಗ್ತಾ ಇದ್ದೀವಿ, ಮಾನ್ಯತಾ ಟೆಕ್ ಪಾರ್ಕ್ ಹತ್ರ. ನಾವು ಮಾನ್ಯತಾ ಟೆಕ್ ಪಾರ್ಕ್ಗೆ ರೀಚ್ ಆಗೋಷ್ಟರಲ್ಲಿ 12:10 ಆಯಿತು. ರಾಮಮೂರ್ತಿ ನಗರದಿಂದ ಟೆಕ್ ಪಾರ್ಕ್ಗೆ 10 ನಿಮಿಷದಲ್ಲಿ ಬಂದುಬಿಟ್ಟಿದ್ವಿ, ಟ್ರಾಫಿಕ್ ಇಲ್ಲದೆ ಇರೋ ಕಾರಣದಿಂದ. ಟ್ರಾಫಿಕ್ ಏನಾದರೂ ಇದ್ದಿದ್ರೆ ಅಲ್ಲೇ ಒಂದು 40 to 50 ಮಿನಿಟ್ಸ್ ಆಗೋಗಿರೋದು. ನಾವೀಗ ಹೆಬ್ಬಾಳ ಹತ್ರ ಆದರೆ ಇದ್ದೀವಿ. ನೀವು ಇಲ್ಲಿ ರೋಡ್ ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು. ವೆಹಿಕಲ್ಸ್ ಯಾವೂ ಇಲ್ಲ, ಫುಲ್ ಖಾಲಿ ಇದೆ. ಸೊ ಹಾಗಾಗಿ ನಾವು ಸ್ವಲ್ಪ ಫಾಸ್ಟಾಗಿ ಬಂದ್ವಿ. ನಾವಿಲ್ಲಿ ಏನಾದರೂ ರೈಟ್ ತಗೊಂಡು ಆ ಬ್ರಿಡ್ಜ್ ಮೇಲೆ ಏನಾದರೂ ಹೋದರೆ ನಾವು ಮೆಜೆಸ್ಟಿಕ್ ಆದರೆ ಹೋಗ್ಬೋದು. ಇಲ್ಲಿ ಲೆಫ್ಟ್ ತಗೊಂಡು ಅಲ್ಲೊಂದು ಸಿಗ್ನಲ್ ಬರುತ್ತೆ, ಆ ಸಿಗ್ನಲ್ ಹತ್ರ ರೈಟ್ ತಗೊಂಡ್ರೆ ನಮಗೆ ಹೈದರಾಬಾದ್ ಹೈವೇ ಸಿಗುತ್ತೆ. ಸೊ ಹೈದರಾಬಾದ್ ಹೈವೇ ಏನಾದರೂ ಆಗ್ತಿದ್ರೆ ನಮಗೆ ಅಲ್ಲಿಂದ 270 ಕಿಲೋಮೀಟರ್ಸ್ ಎಕ್ಸಾಕ್ಟ್ ತೋರಿಸ್ತಿದೆ ಹೆಬ್ಬಾಳಿಂದ ಗಂಡಿಕೋಟ. ನಾನಿಲ್ಲಿ ಸ್ಕ್ರೀನ್ಶಾಟ್ ಆದರೆ ಹಾಕಿರ್ತೀನಿ, ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ಶಾಟ್ನ. 270 ಕಿಲೋಮೀಟರ್ಸ್ ಅಂತ ಹೇಳ್ಬಿಟ್ಟು 269 ಇದೆ ಆ್ಯಕ್ಚುಲಿ. ಇನ್ನು 1 ಕಿಲೋಮೀಟರ್ ಆಗಿದ್ದರಿಂದ ನಾನು ರೌಂಡ್ ಫಿಗರ್ ಮಾಡಿ 270 ಅಂತ ಹೇಳಿದೆ. ನಾವೀಗ ಹೈದರಾಬಾದ್ ಹೈವೇ ಆದರೆ ಹತ್ತಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಾಲ್ ಆಫ್ ಏಷ್ಯಾ ಕೂಡ ಕಾಣ್ತಿದೆ ನಿಮಗೆ. ಇದು ಬಂದುಬಿಟ್ಟು GKVK ಪಕ್ಕದಲ್ಲೇ ಇದೆ. ನಾವೀಗ ಸಿಟಿ ಬಿಟ್ಟಿರೋ ಕಾರಣದಿಂದ ಹೈವೇ ಫುಲ್ ಕ್ಲಿಯರ್ ಆಗಿದೆ, ವೆಹಿಕಲ್ಸ್ ಏನೂ ಇಲ್ಲ. ಸೊ ಹಾಗಾಗಿ ನಾವು ಸ್ವಲ್ಪ ಸ್ಪೀಡಾಗಾದರೆ ಹೋಗ್ತಿದ್ದೀವಿ, ಸ್ವಲ್ಪ ಬೇಗ ರೀಚ್ ಆಗೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ಮುಂದೆ ಬಾಗ್ಲೂರು ಕ್ರಾಸ್ ಹತ್ರ ನಮ್ಮ ಕೊಲ್ಲಿಗೊಬ್ಬರು ಜಾಯಿನ್ ಆಗ್ತಾರೆ. ಅವರಾದರೆ R15 ಬೈಕ್ ತರ್ತಾರೆ. ಇವಾಗ ನಾವು ಹೋಗ್ತಿರೋ ಬೈಕ್ಸ್ ಬಂದುಬಿಟ್ಟು ಒಂದು R15, ಒಂದು ಎಕ್ಸ್ಪಲ್ಸು, ಇನ್ನೊಂದು FZ ಎರಡು ವೆಹಿಕಲ್ಸ್ ಬರ್ತವೆ. ಒಂದು ಬಂದುಬಿಟ್ಟು 150cc, ಇನ್ನೊಂದು ಬಂದುಬಿಟ್ಟು 250cc. ನನ್ನ ಬೈಕ್ ಬಂದುಬಿಟ್ಟು 150cc ಆಗಿರುತ್ತೆ, ನನ್ನ ಫ್ರೆಂಡ್ ತರೋದು 250cc ಆಗಿರುತ್ತೆ. ನಾವು ಈ 4 ಬೈಕಲ್ಲೂ ಸೇರಿಕೊಂಡು ನಾವು 7 ಜನ ಆದರೆ ಹೋಗ್ತಾ ಇದ್ದೀವಿ. R15 ಇಬ್ಬರು ಆಗಲ್ಲ ಅನ್ನೋ ಕಾರಣದಿಂದ R15 ಒಬ್ಬನೇ ಬರ್ತಾನೆ. ಇನ್ನೆಲ್ಲ ಗಾಡಿಗಳಲ್ಲೂ ಇಬ್ಬಿಬ್ರು ಇರ್ತಾರೆ. ಇದು ಒನ್ ಡೇ ಟ್ರಿಪ್ ಆಗಿರೋದ್ರಿಂದ ನಾವು ಲಗೇಜ್ ಏನೂ ತಗೊಂಡಿಲ್ಲ. ಜಸ್ಟ್ ನಾವು ರೆಡಿ ಆಗಿಬಿಟ್ಟು ಗಾಡಿ ಗೇರ್ಸ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡು ಬಾಗ್ಲೂರು ಕ್ರಾಸ್ ಹತ್ರ ಬರ್ತೀನಿ ಅಂದ, ಬಟ್ ಮತ್ತೆ ಫೋನ್ ಮಾಡಿದರೆ ನಾನು ಕೋಗ್ಲೂರು ಕ್ರಾಸ್ ಹತ್ರ ಡೈರೆಕ್ಟ್ ಬಂದುಬಿಡ್ತೀನಿ, ನೀವು ಅಲ್ಲಿ ಬನ್ನಿ ಅಂತ ಹೇಳ್ದ. ಸೊ ಯಲಹಂಕದಿಂದ ಸ್ವಲ್ಪ ಮುಂದೆ IIF ಇದೆಯಲ್ವಾ, ಸೊ ಅಲ್ಲೋಗಿ ನಾವು ಬೈಕ್ ಆದರೆ ಸೈಡ್ ಹಾಕ್ತೀವಿ. ಸೈಡ್ ಆಗಿಬಿಟ್ಟು ಅವ್ನಿಗೆ ಇವಾಗ ಫೋನ್ ಮಾಡ್ತಾ ಇದ್ದೀನಿ. ಸೊ ಫೋನ್ ಆದರೆ ಪಿಕ್ ಮಾಡಲಿಲ್ಲ, ಮೇ ಬಿ ಅವನು ಆನ್ ದಿ ವೇ ಇದ್ದಾನೆ ಅನಿಸುತ್ತೆ. ಇಲ್ಲಿ ನೋಡಿ ನಮ್ಮ ಬಾಸ್ ಬಂದರು R15ಇಂದ. ಸೊ ನಾವಿವಾಗ ಇಲ್ಲಿಂದ ಸ್ಟಾರ್ಟ್ ಆಗೋದೆ ಡೈರೆಕ್ಟ್. ಇವಾಗ ಇಲ್ಲಿ 3 ಬೈಕ್ಸ್ ಇದ್ದಾವೆ, ಒಂದು FZ, R15, ನಂದು ಮತ್ತೆ FZ. ಎಕ್ಸ್ಪಲ್ಸ್ ಬಂದುಬಿಟ್ಟು ಇಲ್ಲಿಂದ ಒಂದು ಅರೌಂಡ್ 100 ಕಿಲೋಮೀಟರ್ಸ್ ದೂರದಲ್ಲಿ ಬಾಗೇಪಲ್ಲಿ ಅನ್ನೋ ಟೌನ್ ಬರುತ್ತೆ. ಸೊ ಅಲ್ಲಿ ಬರ್ತೀವಿ ಅಂತ ಹೇಳಿದ್ರು. ಅಲ್ಲೊಂದು ಚೆಕ್ ಪೋಸ್ಟ್ ಇದೆ, ಆ ಚೆಕ್ ಪೋಸ್ಟ್ ಹತ್ರ ಡೈರೆಕ್ಟ್ ಬಂದುಬಿಡಿ, ನಾವು ಅಲ್ಲೇ ಜಾಯಿನ್ ಆಗ್ತೀವಿ ಅಂತ ಹೇಳಿದ್ರು. ಸೊ ನಾವಿವಾಗ ಈ 3 ಬೈಕಲ್ಲಾದರೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಫ್ರೆಂಡ್ಸು 3 ಆದರೆ ಕಾಯ್ಕೊಂಡಿದ್ದಾರೆ. ಸೊ ಅಲ್ಲೋಗಿ ಅವ್ರನ್ನ ಪಿಕಪ್ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಅಲ್ಲಿಂದ ಗಂಡಿಕೋಟಗಾದರೆ ಸ್ಟ್ರೈಟ್ ಹೊಡಿಯೋದೆ, ಎಲ್ಲೂ ಸ್ಟಾಪ್ ಇರೋಲ್ಲ. ನಾವಿವಾಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಆದರೆ ಇದ್ದೀವಿ. ಇದು ಬಂದುಬಿಟ್ಟು ಟೋಲು, ಸಾದಲ್ಲಿ ಹತ್ರ ಇರೋ ಟೋಲು. ನೀವು ನೋಡ್ತಾ ಇರ್ಬೋದು ಎಷ್ಟು ವೆಹಿಕಲ್ಸ್ ಇದೆ ಅಂತ ಹೇಳ್ಬಿಟ್ಟು. ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ, ಬಟ್ ನಮಗೇನು ಟ್ರಾಫಿಕ್ ಇರಲ್ಲ. ಸೊ ಇದು 2 ವೀಲರ್ ಆಗಿದ್ರಿಂದ ನುಗ್ಗುತ್ತಾ ಇರೋದೆ. ಇಲ್ಲಿ ಓಲ್ಡ್ ಟೋಲ್ ಬೇರೆ ಇದೆ. ಈ ಓಲ್ಡ್ ಟೋಲ್ ಇನ್ನೂ ಏನಕ್ಕೆ ಆಪ್ರೇಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಏರ್ಪೋರ್ಟಿಂದ ಬರೋರ್ಗೆ ಮಾತ್ರ ಟೋಲ್ ಇಟ್ಕೊಂಡು ಬೇರೆಯವ್ರನ್ನೆಲ್ಲ ಫ್ರೀ ಬಿಟ್ಟರೆ ಚೆನ್ನಾಗಿರುತ್ತೆ. ಬಟ್ ಇಲ್ಲೂ ಕಟ್ಟಾಗುತ್ತೆ ಟೋಲು, ಅದೇನಕ್ಕೆ ಅಂತ ನಮಗೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಣ್ಣ ಒಂದು ನಿಮಿಷ ಇರಿ ಅಣ್ಣ, ನಾವು ಹೋಗ್ಬಿಡ್ತೀವಿ. ಅಬ್ಬಾ ಜಸ್ಟ್ ಮಿಸ್ಸು. ಇನ್ನು ಸ್ವಲ್ಪ ಏನಾದ್ರು ಲೆಫ್ಟಿಗೆ ಬಂದಿದ್ದರೆ ಅವನು ನನ್ನ ಕತೆ ಫಿನಿಶ್ ಆಗಿರೋದು. ಅಣ್ಣ ಸ್ವಲ್ಪ ನೋಡ್ಕೊಂಡು ಓಡಿಸ್ತೀಯಣ್ಣ, ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ? ಅದನ್ನೆಲ್ಲ ತಪ್ಪಿಸ್ಕೊಂಡು ನಾವಿವಾಗ ದೇವನಹಳ್ಳಿ ಹತ್ರ ಆದರೆ ಇದ್ದೀವಿ. ನೀವಲ್ಲಿ ಮುಂದೆ ನೋಡ್ತಾ ಇರ್ಬೋದು ಬ್ರಿಡ್ಜು. ಈ ಬ್ರಿಡ್ಜ್ ಬಂದುಬಿಟ್ಟು ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಿದೆ. ಇದು ಬಂದು ದೊಡ್ಡಬಳ್ಳಾಪುರ ಟು ಹೊಸಕೋಟೆ ಹೈವೇ. ಇದು ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ, ಎಲ್ಲಿವರೆಗೂ ಆಗುತ್ತೆ ಅಂತ ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಮುಂದೆ ಏನಾದರೂ ಎಕ್ಸ್ಟೆಂಡ್ ಆದಮೇಲೆ ಏನಾದರೂ ತಿಳ್ಕೊಂಡು ನೆಕ್ಸ್ಟ್ ವೀಡಿಯೋಲ್ಲಿ ಏನಾದರೂ ಮಾಡಿದ್ರೆ ಆ ವೀಡಿಯೋಲಾದರೆ ತಿಳಿಸ್ತೀನಿ.
ನಾವೀಗ ಆಲ್ಮೋಸ್ಟ್ ಬಾಗೇಪಲ್ಲಿ ಆದ್ರೆ ರೀಚ್ ಆಗ್ತಾ ಇದೀವಿ. ಅಣ್ಣ ಅಣ್ಣ ಅಣ್ಣ, ಒಳ್ಳೇದಾಗ್ತದ ನಿನಗೆ? ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ಯಾರ ಮಕ್ಳಣ್ಣ ನೀವು? ನೋಡಿ ಫ್ರೆಂಡ್ಸ್, ಯಾವ ತರ ಲೆಫ್ಟಿಗೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಬಸ್ ಅವನು. ನಾನೇನಾದ್ರು ಸ್ವಲ್ಪ ಫಾಸ್ಟಾಗಿ ಏನಾದರೂ ಹೋಗಿದ್ದಿದ್ರೆ ಡಿಶ್ಯೂಮ್ ಅಂತ ಡ್ಯಾಶ್ ಹೊಡಿಬೋದಿತ್ತು. ಸೊ ಕಂಟ್ರೋಲ್ ಮಾಡಿದೆ. ಸ್ವಲ್ಪ ಆವ್ರೇಜ್ ಸ್ಪೀಡಲ್ಲಿ ಹೋಗ್ತಿರೋದ್ರಿಂದ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ನೀವು ಅಷ್ಟೇ ಹೈವೇಲಿ ಏನಾದರೂ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಬೈಕ್ ಓಡಿಸಿ. ಓವರ್ ಸ್ಪೀಡ್ ಹೋಗಬೇಡಿ, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಎಂಜಾಯ್ ಮಾಡಿಕೊಂಡು ಬರೋಣ. ಅವ್ರು ಆ್ಯಕ್ಚುಲಿ ಲೆಫ್ಟ್ ಸೈಡಲ್ಲಿರೋ ವೈಟ್ ಲೈನ್ ಕ್ರಾಸೇ ಮಾಡಬಾರ್ದು, ಅದು ರೂಲ್ ಇಲ್ಲ. ಬಟ್ ಅವರು ಲೆಫ್ಟಿಗೆ ಬಂದುಬಿಟ್ರು ಫುಲ್ಲು. ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಬಟ್ ಆದರೂ ಕಂಟ್ರೋಲ್ ಮಾಡಿ ಲೈಫ್ನಾದರೆ ಸೇವ್ ಮಾಡ್ಕೊಂಡ್ವಿ. ನೀವು ಅಷ್ಟೇ ಬರಬೇಕಾದ್ರೆ ಹುಷಾರಾಗಿ ಬಂದು ಹುಷಾರಾಗಿ ಹೋಗಿ. ನಾವೀಗ ಬಾಗೇಪಲ್ಲಿ ಹತ್ರ ಇರೋ ಚೆಕ್ ಪೋಸ್ಟ್ ಹತ್ರಕ್ಕಾದರೆ ಬಂದ್ವಿ. ಇವಾಗ ಟೈಮ್ ಬಂದು 1:10 ಆಗಿದೆ. ಆಲ್ಮೋಸ್ಟ್ 1 hour 10 minutesಗಾದರೆ ರೀಚ್ ಆದ್ವಿ. ಸೊ ಇವಾಗ ಇಲ್ಲಿ ನಮ್ಮ ಫ್ರೆಂಡ್ಸ್ಗಾದರೆ ವೆಯ್ಟ್ ಮಾಡಬೇಕು. ಅವ್ರು ಬಂದಮೇಲೆ ಇಲ್ಲಿಂದ ಹೊರಟು ಡೈರೆಕ್ಟ್ ಗಂಡಿಕೋಟ, ನೆಕ್ಸ್ಟ್ ಎಲ್ಲೂ ಸ್ಟಾಪ್ ಇರಲ್ಲ. ಮೇ ಬಿ ಅವಾಗ ಟೀ ಬ್ರೇಕ್ ಆದರೆ ಇರ್ಬೋದು, ಅದು ಬಿಟ್ಟರೆ ಬೇರೆ ಇನ್ನೇನಕ್ಕೂ ಸ್ಟಾಪ್ ಇರಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ನನ್ನ ಮುಂದೆ ಎಕ್ಸ್ಪಲ್ಸ್ ಆದರೆ ಹೋಗ್ತಿದೆ. FZ ಮತ್ತು R15 ಮುಂದೆ ಫುಲ್ಲು ಸ್ಪೀಡಾಗಿ ಓಡ್ತಾವ್ರೆ ಅಣ್ಣ ಅವರು. ನಾನು ನಿಮಗೆ ಹೇಳೋದು ಮತ್ತೆ, ನಾವು ನಮ್ಮ ಬ್ಯಾಗ್ನಾದರೆ ಮನೆ ಹತ್ರ ಆದರೆ ಇಟ್ಬಿಟ್ಟು ಬಂದಿದ್ದೀವಿ. ಮನೆಯಲ್ಲೆಲ್ಲ ಮಲ್ಕೊಂಡಿದ್ರು. ಸೊ ಹಾಗಾಗಿ ಹೊರಗಡೆ ಇಟ್ಬಿಟ್ಟು ಬಂದುಬಿಟ್ವಿ. ಮತ್ತು ಬೆಳಗ್ಗೆ ಎದ್ದು ನೋಡಿ ಹೊರಗಡೆ ಇಡ್ತಾರೆ ಅಂತ ಹೇಳ್ಬಿಟ್ಟು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಣ್ಣ ಅವರು ಎಷ್ಟು ಜೋರಾಗಿ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು. FZನಾದರೆ ಹಿಂದೆ ಆಗ್ತೆ, ಬಟ್ R15 ಅಣ್ಣ ಫುಲ್ ಚೆಚ್ತಾವ್ರೆ. ನಾನು ನೋಡ್ಬೋದು ನೀವು, ನಾನೇ 90+ ಹೋಗ್ತಿದ್ದೀನಿ. ಅವ್ರು ಇನ್ನೂ ಮುಂದೆ ಹೋಗ್ತಿದ್ದಾರೆ ಅಂದರೆ ಅವರು 100 ರೀಚ್ ಆಗಿರ್ತಾರೆ. ಸೊ ಇವಾಗೇನು ಪ್ರಾಬ್ಲಮ್ ಇಲ್ಲ, ವೆಹಿಕಲ್ಸ್ ಏನೂ ಇಲ್ಲ. ಸೊ ಹಾಗಾಗಿ ಹೋಗ್ಬೋದು. ಇನ್ ಕೇಸ್ ವೆಹಿಕಲ್ಸ್ ಏನಾದರೂ ಸಡನ್ನಾಗಿ ಬಂದರೆ ಸ್ವಲ್ಪ ತೊಂದರೆ ಆಗುತ್ತೆ. ಸೊ 100 ಹೋಗಬೇಡಿ, ಒಂದು 80-85 ಆವ್ರೇಜ್ ಮೇಂಟೈನ್ ಮಾಡಿ ಚೆನ್ನಾಗಿರುತ್ತೆ. 90 ಕ್ರಾಸ್ ಆಗಕ್ಕೆ ಹೋಗಬೇಡಿ, ಅದು ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ದಯವಿಟ್ಟು ಆಕ್ಸಿಡೆಂಟ್ನ ಕಂಟ್ರೋಲ್ ಮಾಡಿ ಆವ್ರೇಜ್ ಸ್ಪೀಡಲ್ಲಿ ಓಡಿಸಿ. ಬಾಗೇಪಲ್ಲಿ ಹತ್ರದಿಂದ ಒಂದು 10-15 ಕಿಲೋಮೀಟ್ರ್ ಆದಮೇಲೆ ನಿಮ್ಗೊಂದು ರೈಟ್ಗೆ ರೋಡ್ ಸಿಗುತ್ತೆ, ಕೋಡೂರು ಅನ್ನೋ ಊರ ಹತ್ರ. ಸೊ ಅಲ್ಲಿ ರೈಟಿಗೆ ತಗೊಂಡಾದರೆ ಹೋಗಬೇಕು ನೀವು. ಅಲ್ಲಿ ಬಾಗೇಪಲ್ಲಿ ಹತ್ರದಿಂದನೂ ಹೋಗ್ಬೋದು, ಬಟ್ ಆ ರೋಡ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಈ ರೋಡ್ ಆದರೆ ಸೆಲೆಕ್ಟ್ ಮಾಡ್ಕೊಂಡ್ವಿ. ಈ ರೋಡು ಏನು ಹೈವೇ ಅಲ್ಲ. ಸೊ ಹುಷಾರಾಗಿ ಹೋಗಿ ಆವ್ರೇಜ್ ಸ್ಪೀಡ್ ಮೇಂಟೈನ್ ಮಾಡಿ. ಇಲ್ಲಾದರೆ ಒಂದು 50-60 ಮೇಂಟೈನ್ ಮಾಡಿದ್ರೆ ಒಳ್ಳೆಯದು. ಓ ಬೀದಿಗಳಾದರೆ ಬೈಕ್ ಬಂದಿತ್ತು, ಸ್ವಲ್ಪ ಜಸ್ಟ್ ಮಿಸ್ಸು. ಹಂಪ್ಸು ಕಾಣಿಸ್ಲಿಲ್ಲ ಸ್ಪೀಡಾಗಿ ಬಂದಿರೋದ್ರಿಂದ. ನಮ್ಮ ಹುಡುಗರು ಪಾಪ ಕಿರ್ಚ್ತಾವ್ರೆ, ಏನೂ ಕೇಳಿಸ್ತಿಲ್ಲ. ಇವಾಗ ನಾವು ಗೋರೆಂಟ್ಲ ಹತ್ರ ಆದರೆ ಇದ್ದೀವಿ. ಇಲ್ಲಿಂದ ರೈಟ್ ತಗೊಂಡ್ರೆ ಕದ್ರಿ ರೋಡ್ ಸಿಗುತ್ತೆ. ಸೊ ಕದ್ರಿಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಗಂಡಿಕೋಟೆಗೆ ಹೋಗಬೇಕು. ಕದ್ರಿ ಟೆಂಪಲ್ ಓಪನ್ ಇರಲ್ಲ. ಸೊ ಹಾಗಾಗಿ ನಾವು ಡೈರೆಕ್ಟ್ ಹೋಗ್ಬಿಡ್ತೀವಿ. ಕದ್ರಿ ಟೆಂಪಲ್ ಏನಾದರೂ ಓಪನ್ ಇದ್ದರೆ ಅಲ್ಲಿ ಕದ್ರಿ ನರಸಿಂಹಸ್ವಾಮಿನ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೋಗೋಣ ಅಂತ ಪ್ಲಾನ್ ಇದೆ. ನೋಡೋಣ ಟೆಂಪಲ್ ಓಪನ್ ಇರುತ್ತಾ ಇಲ್ವಾ ಅಂತೇಳಿ. ನೀವಲ್ಲಿ ನೋಡ್ತಿದ್ದೀರಲ್ವಾ, ಅದೇ ಕದ್ರಿ ಟೆಂಪಲ್ಲು. ಇನ್ನೂ ಓಪನ್ ಆಗಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಮುಂದೆ ಹೋಗಿ ಎಲ್ಲಾದರೂ ಟೀ ಕಾಫಿ ಕುಡ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ನಾವೀಗ ಆಂಧ್ರದಲ್ಲಿರೋ ಪುಲಿವೆಂದುಲ ಔಟ್ಸ್ಕಟ್ಸಲ್ಲಿ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ರೋಡ್ ಸೆಂಟ್ರಲ್ಲಿ ರೈತರದೆಲ್ಲ ವಿಗ್ರಹ ಆದರೆ ಇಟ್ಟಿದ್ದಾನೆ. ಅಲ್ಲಿ ಒಬ್ಬ ರೈತ ಮತ್ತು 2 ಎತ್ತುಗಳು ನೀವು ನೋಡ್ತಾ ಇರ್ಬೋದು ಅಲ್ಲಿ. ನಂಗೆ ತಿಳಿದು ಪುಲಿವೆಂದುಲ ಚೆನ್ನಾಗಿ ಡೆವಲಪ್ ಮಾಡಿದ್ದೇನೆ ಅನಿಸುತ್ತೆ ಜಗನ್ನು. ಇನ್ನೂ ಮುಂದೆ ಹೋಗ್ತಾ ನೋಡೋಣ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ರೋಡ್ಗಳೆಲ್ಲ. ಅಲ್ಲಿ ಮುಂದೆ ಫುಲ್ ಲೈಟಿಂಗ್ ಎಲ್ಲ ಮಿಂಚ್ತಾ ಇದೆ, ಏನಿದೆ ಅಂತ ಹೇಳ್ಬಿಟ್ಟು ಹೋಗಿ ನೋಡೋಣ. ಇದು ಕೇಬಲ್ ಬ್ರಿಡ್ಜ್ ಗುರು. ಹೇ ಪ್ರಭು ಹರಿಕೃಷ್ಣ ಜಗನ್ನಾಥ ಪ್ರೇಮಾನಂದ್, ಕ್ಯಾ ಹುವಾ? ಇದನ್ನ ಯಾರಾದರೂ ಕೇಬಲ್ ಬ್ರಿಡ್ಜ್ ಅಂತಾರ? ಬರೀ ಹಗ್ಗಗಳು ಕಟ್ಟಿ ಬಿಟ್ಬಿಟ್ಟವ್ರೆ. ನಮ್ಮ ಟಿನ್ ಫ್ಯಾಕ್ಟ್ರಿ ಹತ್ರ, ಬೆಂಗಳೂರಲ್ಲಿ ಟಿನ್ ಫ್ಯಾಕ್ಟ್ರಿ ಹತ್ರ ಇದೆ, ಬಂದು ನೋಡಿ ಕೇಬಲ್ ಬ್ರಿಡ್ಜ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಹಗ್ಗಗಳು ಕಟ್ಬಿಟ್ಟು ಆ ಕಡೆ ಈ ಕಡೆ ನೇತಾಡ್ಬಿಟ್ರೆ ಆಗೋಯ್ತಾ ಕೇಬಲ್ ಬ್ರಿಡ್ಜು. ಏನೇ ಆಗಲಿ ಈ ಥರ ವರ್ಕ್ ಮಾಡಿದ್ರೆ ಯಾರಪ್ಪ ಇರ್ತಾರೆ ರಾಜಕೀಯದಲ್ಲಿ? ನನ್ನ ಮೇಲೆ ಆಣೆ ಇಟ್ಟು ಅಲ್ಲಿ ಸಿಮೆಂಟ್ ಇಂದ ಆದ್ರೂ ಕಟ್ಸಿದ್ರೆ ಏನೋ ಅನ್ಕೋಬಹುದು. ಹಗ್ಗಗಳು ನೇತಾಡ್ಬಿಟ್ಟವ್ರಲ್ಲಪ್ಪ, ಯಾವನಪ್ಪ ಇದು? ರೋಡ್ಸ್ ಎಲ್ಲ ಓಕೆ ಚೆನ್ನಾಗೇ ಇದಾವೆ, ಬಟ್ ಆ ಕೇಬಲ್ ಬ್ರಿಡ್ಜ್ ನೋಡಿದ್ರೆ ಅಂತೂ ನಂಗೆ ನೆಕ್ಸ್ಟ್ ಲೆವೆಲ್ ನಗು ಬಂತು. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ನಾವಿವಾಗ ಮುದ್ದನೂರು ಹತ್ರ ಆದ್ರೆ ಇದೀವಿ. ನಾನು ನಮ್ಮ ಫ್ರೆಂಡ್ದು ಎಕ್ಸ್ಪಲ್ಸ್ ಆದರೆ ತಗೊಂಡೆ, ಓಡಿಸಿ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಗುರು ಎಕ್ಸ್ಪಲ್ಸು. ನಾನು ಸ್ಪೀಡ್ ಬಂದು 80+ ಹೋಗ್ತಾ ಇದ್ದೀನಿ, ಬಟ್ ಆದರೂ ಫೀಲ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಎಕ್ಸ್ಪಲ್ಸಲ್ಲಿ. ಕಂಫರ್ಟು ಚೆನ್ನಾಗಿದೆ. ನೀವು ಯಾರಾದರೂ ಬಜೆಟ್ ಫ್ರೆಂಡ್ಲಿಯಾಗಿ ತಗೋಬೇಕು ಅನ್ಕೊಂಡ್ರೆ ಆರಾಮಾಗಿ ತಗೋಬೋದು ಈ ಬೈಕನ್ನ. ನಾವಿಲ್ಲಿ ಊರ ಹತ್ರ ನಮ್ಮ ಫ್ರೆಂಡ್ಸು ನಾವಾದರೆ ಡೈರೆಕ್ಷನ್ ಆದರೆ ಚೇಂಜ್ ಮಾಡಿದ್ವಿ. ನಮ್ಮ ಫ್ರೆಂಡ್ಸು ಲೆಫ್ಟಲ್ಲಿ ಹೋದ್ರು, ನಾವು ರೈಟಲ್ಲಿ ಬಂದ್ವಿ.
ಸೊ ನಾವಿಲ್ಲಿ ರೈಲ್ವೆ ಗೇಟ್ ಹತ್ರ ಸಿಕ್ಕಾಕೊಂಡಿದ್ದೀವಿ. ಅವರಾದರೆ ಡೈರೆಕ್ಟ್ ಹೋಗ್ಬಿಟ್ಟಿರ್ತಾರೆ. ಇವಾಗ ಅವರೇ ಫೋನ್ ಮಾಡ್ತಾವ್ರೆ. ಅವರು ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾರಂತೆ, ನಮಗೆ ವೆಯ್ಟ್ ಮಾಡ್ತಿದ್ದಾರಂತೆ. ಸೊ ನಾವು ಹೋಗಿ ಅವ್ರನ್ನ ಕ್ಯಾಚ್ ಮಾಡ್ಬೇಕು. ಇವಾಗ ಎಕ್ಸ್ಪಲ್ಸಲ್ಲಿ ಆರಾಮಾಗಿ ಹೋಗ್ಬೋದು. ಅವರು 100 ಸ್ಪೀಡ್ ಮೇಂಟೈನ್ ಮಾಡಿದ್ರು ನಾವು ಆರಾಮಾಗಿ ಅವ್ರನ್ನ ಬೀಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಆ ಕಾನ್ಫಿಡೆನ್ಸ್ ಮೇಲೆ ವೆಯ್ಟ್ ಮಾಡ್ತಾ ಇದ್ದೀವಿ ಟ್ರೈನ್ಗೆ. ಅಲ್ಲ, ರೋಡ್ ಅಂತೂ ಚಿಂದಿ ಇದೆ. 2 ವೇ ಆಗಿದ್ರು ಕೂಡ ಸಖತ್ತಾಗಿದೆ ರೋಡು. ವೆಹಿಕಲ್ಸು ಕಡಿಮೆ ಇದ್ದಾವೆ, ಯಾವೂ ಅಷ್ಟೊಂದು ಬರ್ತಿಲ್ಲ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ. ನೀವು ನೋಡ್ತಾ ಇರ್ಬೋದು ನಾನು ಸ್ಪೀಡ್ ಯಾವ ರೇಂಜಲ್ಲಿ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು. 70+ 100ವರೆಗೂ ರೀಚ್ ಆಗ್ತಾ ಇದ್ದೀನಿ ಈ ವೆಹಿಕಲಲ್ಲಿ. ಬಟ್ 100ಅಲ್ಲಿ ಹೋಗ್ತಿದ್ರು ಕೂಡ ವೆಹಿಕಲಲ್ಲಿ ಸಖತ್ತಾಗಿದೆ, ಕಂಫರ್ಟು ಫೀಲು ಎಲ್ಲ. ಇಲ್ಲಿ 2 ದಾರಿ ಆದರೆ ಸಿಗ್ತಿದೆ ನಮಗೆ. ಅಲ್ಲಿ ಬೋಟಿಂಗ್ ಅಟ್ ಮೈಲವರಂ ಅನ್ನೋದು ನೋಡಿಬಿಟ್ಟು ನಾವು ರೈಟ್ ಸೈಡ್ ಹೋಗ್ಬೇಕೇನೋ ಅಂದ್ಕೊಂಡಿದ್ವಿ. ಬಟ್ ಹಂಗೆ ಲೆಫ್ಟಲ್ಲಿ ನೋಡಿದ್ರೆ ಅಲ್ಲಿ ಬೋರ್ಡ್ ಆದರೆ ಇತ್ತು ಗಂಡಿಕೋಟೆಗೆ ಈ ಕಡೆ ಹೋಗ್ಬೇಕಂತ ಹೇಳ್ಬಿಟ್ಟು. ಸೊ ರೈಟ್ಗೆ ಹೋಗಿ ಮತ್ತೆ ಲೆಫ್ಟ್ ಟರ್ನ್ ಮಾಡಿಕೊಂಡು ಹೋಗ್ತಾ ಇದ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ರೋಡ್ ಆಗಿರ್ಬೋದು, ವ್ಯೂಸ್ ಆಗಿರ್ಬೋದು, ಇಲ್ಲಿ ಸರೌಂಡಿಂಗ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡೋಕ್ಕಂತೂ ಚಿಂದಿ ಇದೆ. ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರೆ ನಾನಾದರೆ ಕಳೆದೋಗ್ಬಿಡ್ತಿದ್ದೀನಿ. ನಿಮ್ಗೆ ಯಾರಾದರೂ ಗಂಡಿಕೋಟೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಎಕ್ಸ್ಪ್ಲೋರ್ ಮಾಡಿ. 200% ವರ್ತ್ ಇದೆ. ಬೈಕಲ್ಲಿ ಬಂದರೆ ಇನ್ನೂ ಚಿಂದಿ. ಚೆನ್ನಾಗಿ ನಿಮಗೆ ಬೈಕ್ ರೈಡಿಂಗ್ ಫುಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸಖತ್ತಾಗಿದೆ ನಂಗಂತೂ ಫೀಲು. ಏನು ಗುರು, ನಾವು ಬರ್ತಿದ್ದೀವಿ ಅಂತ ಹೇಳ್ಬಿಟ್ಟು ರೋಡ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟಂಗೆ ಅವರೇ. ಫುಲ್ ಖಾಲಿ ಇದೆ ರೋಡೆಲ್ಲ. ನಮ್ಮದೇ, ಹೆಂಗಾದರೂ ಹೋಗ್ಬೋದು, ಎಲ್ಲಾದರೂ ಹೋಗ್ಬೋದು, ಎಷ್ಟು ಸ್ಪೀಡಲ್ಲಾದರೂ ಹೋಗ್ಬೋದು. ಆಕ್ಸಿಡೆಂಟ್ ಏನಾದರೂ ಆದರೆ ಹಂಗೆ ಮೇಲಕ್ಕೂ ಹೋಗ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಸ್ಪೀಡ್ ಎಷ್ಟು ಮೇಂಟೈನ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. 50ಇಂದ ಸ್ಟಾರ್ಟ್ ಮಾಡಿದ್ದು 100+ ಆದರೆ ರೀಚ್ ಆಗ್ತಾ ಇದ್ದೀನಿ. ಈ ರೋಡಲ್ಲಿ ವೆಹಿಕಲ್ಸ್ ಯಾವುದೂ ಇಲ್ಲ. ರೋಡ್ ಕ್ಲೀನಾಗಿ ಸಖತ್ತಾಗಿದೆ ರೋಡ್ ಅಂತೂ. ಗಂಡಿಕೋಟೆಯಿಂದ 2 ಕಿಲೋಮೀಟರ್ ಆಚೆ ಆದರೆ ನಿಮಗೆ ಆಂಜನೇಯ ಸ್ಟ್ಯಾಚು ಸಿಗುತ್ತೆ. ಆಂಜನೇಯನಿಗೆ ಜೈ ಅಂತ ಹೇಳಿ ಒಂದು ಕೈ ಮುಗಿದು ಇಲ್ಲಿಂದ ಹೊರಟು ಗಂಡಿಕೋಟೆಗಾದರೆ ಸೇರ್ಕೊಬೋದು. ನಿಮಗೆ ಇಲ್ಲಿ ಘಾಟ್ ರೋಡ್ ಫೀಲ್ ಏನು ಕೊಡಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡೇನು ಬರಬೇಡಿ. ಇಲ್ಲಿ ಘಾಟ್ ರೋಡ್ ಏನಿಲ್ಲ, ಇದ್ದರೆ 1-2 ಕರ್ವ್ ಇದಾವೆ ಅಷ್ಟೇ. ಅದು ಅಷ್ಟೊಂದೇನು ಫೀಲ್ ಕೊಡಲ್ಲ. ಒಂದೇ ಒಂದು ಕರ್ವ್ ಮಾತ್ರ ಫುಲ್ ಏರ್ ಪಿನ್ ಬೆಂಡ್ ಥರ ಇದೆ. ಅದೊಂದು ಬಿಟ್ಟರೆ ಮತ್ತೆ ನಿಮ್ಗೆ ಘಾಟ್ ಸೆಕ್ಷನ್ ಏನೂ ಸಿಗಲ್ಲ ಇಲ್ಲಿ. ಸೊ ಯಾವುದೇ ರೀತಿಯಾದ ಘಾಟ್ ಸೆಕ್ಷನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡಾದರೆ ಇಲ್ಲಿ ಬರಬೇಕು. ಮತ್ತು ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಈ ಥರ ಚಿಕ್ಕ ಊರು ಥರ ಆದರೆ ಸಿಗುತ್ತೆ. ಇಲ್ಲಿ ರೈಟ್ ತಗೊಂಡ್ರೆ ನಿಮಗೆ ಈ ಸಣ್ಣ ರೋಡ್ ಸಿಗುತ್ತೆ. ಈ ರೋಡಿಂದನೇ ಹೋಗಬೇಕು ನೀವು ಗಂಡಿಕೋಟೆಗೆ ಹೋಗ್ಬೇಕಾದ್ರೆ. ನೀವು ಈ ಊರು ಒಳಗಡೆ ಬರ್ತಿದ್ರೆ ನಿಮಗೆ ರೋಡ್ ಅಷ್ಟೊಂದೇನು ದೊಡ್ಡದಾಗೇನಿಲ್ಲ, ಚಿಕ್ಕದಾಗಿದೆ. 2 ಕಾರ್ ಏನಾದರೂ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಪಾಸ್ ಆಗೋಕ್ಕೆ. ನಾವು 2 ವೀಲರಲ್ಲಿ ಬಂದಿರೋದ್ರಿಂದ ನಮಗೇನು ತೊಂದರೆ ಇಲ್ದಿರ ನಾವು ಹೋಗ್ಬೋದು ಆರಾಮಾಗಿ. ನಾವಿನ್ನೇನು ಆಲ್ಮೋಸ್ಟ್ ಗಂಡಿಕೋಟೆ ಹತ್ರ ಆದರೆ ರೀಚ್ ಆದ್ವಿ. ಇದನ್ನು ಇನ್ನೊಂದು ಹೆಸರಿಂದನೂ ಕರೀತಾರೆ, ಗ್ರ್ಯಾಂಡ್ ಕೆನಾನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದ್ಬಿಟ್ಟು ಪೆನ್ನಾ ರಿವರ್ ಫ್ಲೋ ಆಗುತ್ತೆ. ಇದು ಬಂದ್ಬಿಟ್ಟು ಜಂಬಲ್ಮಡ್ಗುಯಿಂದ 15 ಕಿಲೋಮೀಟರ್ಸ್ ಅಲ್ಲಿ ಬರುತ್ತೆ, ಕಡಪ ಡಿಸ್ಟಿಕ್ಕಲ್ಲಿ. ನಾವಿಲ್ಲಿ ರೀಚ್ ಆಗೋಷ್ಟರಲ್ಲಿ 7:10 ಆಯಿತು. ಇನ್ನೂ ನಮ್ಮ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ, ನಾವೇ ಫಸ್ಟ್ ಬಂದಿದ್ದು. ನಮ್ಮ ಫ್ರೆಂಡ್ಸ್ ಹಿಂದೆ ಬರ್ತಾವ್ರೆ. ಅವ್ರು ಬಂದಮೇಲೆ ಇಲ್ಲಿಂದ ನಮಗೆ ಆಲ್ಮೋಸ್ಟ್ 1.5 ಕಿಲೋಮೀಟ್ರು ನಡ್ಕೊಂಡಾದರೆ ಹೋಗ್ಬೇಕಾಗುತ್ತೆ. ಇದೇನು ಟ್ರೆಕ್ಕಿಂಗ್ ಏನಲ್ಲ, ಸುಮ್ಮನೆ ನಡ್ಕೊಂಡು ಹೋಗಬೇಕು. ಸೊ ಅಲ್ಲಿ ಹೋಗ್ಬಿಟ್ಟು ಆ ಪೆನ್ನಾ ರಿವರ್ ಹತ್ರ ಇಂದ ಸನ್ರೈಸ್ ನೋಡಿಕೊಂಡು ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿಂದ ಬೇರೆ ಕಡೆ ಹೊರಡಬೇಕು. ನಾವು ಇದನ್ನ ನೋಡಿಕೊಂಡು ನೆಕ್ಸ್ಟ್ ಪ್ಲಾನ್ ಮಾಡಿರೋ ಪ್ಲೇಸ್ ಬಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಾಯಿತು. ಸೊ ಇವಾಗ ನಡ್ಕೊಂಡಾದರೆ ಹೋಗ್ತಾ ಇದ್ದೀವಿ. ನೀವಲ್ಲಿ ನೋಡ್ತಾ ಇರ್ಬೋದು, ಮುಂದೆ ನಮ್ಮ ಫ್ರೆಂಡ್ ಒಬ್ಬ ಹೋಗ್ತಿದ್ದಾನೆ ಆಲ್ರೆಡಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಸನ್ರೈಸ್ ಆಲ್ರೆಡಿ ಆಗಿಬಿಟ್ಟಿದೆ. ಬಟ್ ಆದರೂ ನಾವು ಅಲ್ಲೋಗಿ ಪೆನ್ನಾ ರಿವರ್ ಹತ್ರ ಹೋಗಿ ನೋಡೋಣ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು. ನಾವು ಹೆಲ್ಮೆಟ್ಸ್ ಎಲ್ಲ ಅಲ್ಲೇ ಇಟ್ಬಿಟ್ಟು ಪೆನ್ನಾ ರಿವರ್ ಹತ್ರ ಆದರೆ ಬಂದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸನ್ರೈಸ್ ಎಷ್ಟು ಬ್ಯೂಟಿಫುಲ್ ಇದೆ ಅಂತ ಹೇಳ್ಬಿಟ್ಟು. ನೀವು ವಿಡಿಯೋಲಿ ನೋಡೋದಕ್ಕಿಂತ ಇಲ್ಲಿ ಡೈರೆಕ್ಟಾಗಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮಗಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಸನ್ರೈಸ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಇಲ್ಲಿ ಕೆಲವೊಂದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಬೇರೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಈ ಗಂಡಿಕೋಟೆ ಪ್ಲೇಸಲ್ಲಿ ತುಂಬ ಮೂವೀಸ್ ಆದರೆ ಶೂಟಿಂಗ್ ನಡೆದಿದ್ದಾವೆ. ತೆಲುಗು ಮೂವೀಸ್ ಆದರೆ ತುಂಬ ಶೂಟ್ ಆಗಿದ್ದಾವೆ ಇಲ್ಲಿ. ಕನ್ನಡ ಮೂವೀಸ್ ನೀವು ಹುಡ್ಕೊಳ್ಳೋದಾದರೆ ಮನಸ್ಸು ಅನ್ನೋ ಮೂವಿ ಶೂಟ್ ಆಗಿದೆ ಅಂತ ಇಲ್ಲಿ. ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ತೆಲುಗು ಮೂವೀಸ್ ನೀವು ನೋಡೋದಾದರೆ ತುಂಬ ಮೂವೀಸ್ ಶೂಟ್ ಆಗಿದ್ದಾವೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಶೂಟ್ ಆಗಿರೋ ಪ್ಲೇಸಸ್ ಯಾವ ಥರ ಇದ್ದಾವೆ ಅಂತ ಹೇಳ್ಬಿಟ್ಟು. ಇದು ಪುರಾತನ ಕಾಲದಿಂದ ಇದೇ ಥರ ಇದೆ. ಯಾವುದೇ ಥರ ದೇವಸ್ಥಾನ ಇಲ್ಲ, ಏನೂ ಇಲ್ಲ, ದೇವರು ಇಲ್ಲ. ಬಟ್ ಆರ್ಚುಗಳು ಆರ್ಕಿಟೆಕ್ಟ್ ಮಾತ್ರ ಸಖತ್ತಾಗಿದೆ. ನಾವು ಇಷ್ಟೆಲ್ಲ ನೋಡಿಕೊಂಡು ಒಂದು ಫೋಟೋ ಆದರೆ ತಗೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವಾಗ ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಬಂದುಬಿಟ್ಟು ಬೆಲ್ಲೂಮ್ ಕೇವ್ಸು. ಅಲ್ಲಿ ಹೋಗಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಮುಂದಿನ ವೀಡಿಯೋಲಿ ತಿಳಿಸ್ತೀನಿ. ಈ ವಿಡಿಯೋ ತುಂಬ ಲೆಂತ್ ಆಗಿರೋದ್ರಿಂದ ಇದನ್ನು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ.
ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸ್ಪಾಟ್ ಯೂಟ್ಯೂಬ್ ಚಾನಲ್. ಮುಂದಿನ ವಿಡಿಯೋ